ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಯಾವುದಾದ್ರೂ ಒಂದು ಕಾಪಿರೈಟ್ ಕ್ಲೈಮ್ ಅಥವಾ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂದರೆ ನಮಗೆ ಮುಂಚೆ ಎಲ್ಲ ನಾವು ಡೆಸ್ಕ್ಟಾಪಲ್ಲಿ ಅದನ್ನ ಓಪನ್ ಮಾಡಿ ನೋಡಬೇಕಾಗ್ತಾ ಇತ್ತು. ಬಟ್ ಇವಾಗ ಆ ಥರದ ಪ್ರಾಬ್ಲಮ್ ಆಗಬಾರ್ದು. ನಿಮಗೇನಾದರೂ ಒಂದು ಚಾನಲ್ಗೆ ಪ್ರಾಬ್ಲಮ್ ಆದರೆ ಸೊ ನೀವು ಇಮಿಡಿಯೇಟ್ ಆಗಿ ನೀವು ಚೆಕ್ ಮಾಡ್ಕೊಳ್ಳೋದಕ್ಕೋಸ್ಕರ ನಿಮಗೆ YT ಸ್ಟುಡಿಯೋದಲ್ಲಿ ಒಂದು ಬೆಸ್ಟ್ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಆಪ್ಷನ್ ಅನ್ನ ನೀವು ಯೂಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಇಮಿಡಿಯೇಟ್ ಆಗಿ ನಿಮ್ಮ ಚಾನಲಲ್ಲಿ ಏನಾದರೂ ಗೊತ್ತಿಲ್ಲದೇ ವೈಲೇಷನ್ ಆಗಿದ್ರೆ ಅಥವಾ ನಿಮಗೆ ಯಾವುದಾದ್ರೂ ಒಂದು ಕಾಪಿರೈಟ್ ಸ್ಟ್ರೈಕ್ ಬಂದಿದ್ರೆ ನೀವು ಅದನ್ನ ಚೆಕ್ ಮಾಡ್ಬೋದು. ಸೊ ಹೆಂಗೆ ಅಂತ ತಿಳಿಸ್ಕೊಡ್ತೀನಿ. ಅಂಡ್ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಿಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರದ ಯೂಟ್ಯೂಬ್ ಅಪ್ಡೇಟ್ಸ್ ಈ ಒಂದು ಚಾನಲ್ ಅಲ್ಲಿ ನಿಮಗೆ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಸೊ ಬನ್ನಿ ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲೇದಾಗಿ ನಿಮ್ಮ ಒಂದು YT ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಇಲ್ಲಿ ಪ್ರೊಫೈಲ್ ಆಪ್ಷನ್ ಕಾಣ್ತಾ ಇದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ನೋಡ್ಬೋದು ಅಕೌಂಟ್ ಸ್ಟೇಟಸ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ಬೋದು ಚಾನಲ್ ವೈಲೇಷನ್ ಆ್ಯಂಡ್ ಎಬಿಲಿಟಿ ಟು ಅರ್ನ್ ಅಂತ ಇದೆ ಅಲ್ವಾ. ಸೊ ಇಲ್ಲಿ ಚಾನಲ್ ವೈಲೇಷನ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಕಾಪಿರೈಟ್ ಸ್ಟ್ರೈಕು, ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಅಂತ ಇದೆ. ಸೊ ಇಫ್ ಇನ್ ಕೇಸ್ ಇದು ಯಾವಾಗಲೂ ಕೂಡ ನಿಮಗೆ ನನ್ ಅಂತ ಇರಬೇಕು. ಇಫ್ ಇನ್ ಕೇಸ್ ನಿಮಗೆ ಏನಾದರೂ ಇಲ್ಲಿ ರೆಡ್ ಮಾರ್ಕ್ ಇದ್ದರೆ ಅಥವಾ ಯಾರಾದರೂ ಕಾಪಿರೈಟ್ ಸ್ಟ್ರೈಕ್ ಅಥವಾ ಯೂಟ್ಯೂಬ್ದವ್ರು ಏನಾದರೂ ನಿಮಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಕೊಟ್ಟಿದ್ರೆ ಇಲ್ಲಿ ರೆಡ್ ಮಾರ್ಕ್ ಇರುತ್ತೆ. ಸೊ ನೀವು ಯಾಕೆ ಅದು ಬಂದಿದೆ ಅಂತ ಚೆಕ್ ಮಾಡಿಬಿಟ್ಟು ಅಪೀಲ್ ಮಾಡಬೇಕಾಗುತ್ತೆ ಇಫ್ ಇನ್ ಕೇಸ್. ಆ್ಯಂಡ್ ಇನ್ನೊಂದು ನೋಡ್ಬೋದು ನಿಮಗೆ ಇಲ್ಲಿ ಎಬಿಲಿಟಿ ಟು ಅರ್ನ್ ಅಂತ ಇದೆ ಅಲ್ವಾ, ಎಬಿಲಿಟಿ ಟು ಅರ್ನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಚಾನಲ್ ಮಾನಿಟೈಸೇಷನ್ ಆಗೋದಕ್ಕೆ ನೀವು ಎಲಿಜಿಬಲ್ ಇದ್ದೀರಾ ಅಲ್ವಾ ಅಂತ ಚೆಕ್ ಮಾಡೋದಕ್ಕೆ ಇಲ್ಲಿ ಚೆಕ್ ಎಲಿಜಿಬಿಲಿಟಿ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ನಿಮಗೆ ನೋಡ್ಬೋದು ಇನ್ನೂ ಕೂಡ ನಿಮ್ಗೆ ಇಲ್ಲಿ 4000 ವಾಚ್ ಅವರ್ಸು ಮತ್ತು ಸೊ ಆಲ್ರೆಡಿ ಇಲ್ಲಿ 1000 ಫಾಲೋವರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಸೊ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ರೆ ವಾಚ್ ಟೈಮ್ ಅಷ್ಟೇ ಕಂಪ್ಲೀಟ್ ಆಗೋದಿದೆ. ಸೊ ಇದು ಕಂಪ್ಲೀಟ್ ಆದ ತಕ್ಷಣ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಇಲ್ಲಿ ನಿಮಗೆ ಇಲ್ಲಿ ಅಪ್ಲೈ ಅನ್ನುವಂಥ ಆಪ್ಷನ್ ಬರುತ್ತೆ, ಅವಾಗ ನೀವು ಅಪ್ಲೈ ಮಾಡ್ಬೋದು. ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಸೊ ನೀವೇನಾದರೂ ನಿಮ್ಮ ಒಂದು YT ಸ್ಟುಡಿಯೋನ ಇನ್ನೂ ಕೂಡ ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂದರೆ ಅಪ್ಡೇಟ್ ಮಾಡ್ಕೊಳ್ಳಿ, ನಿಮಗೂ ಕೂಡ ಈ ಒಂದು ಆಪ್ಷನ್ ಎನೇಬಲ್ ಆಗುತ್ತೆ. ಏನಾದರೂ ಬೇರೆ ಒಂದು ನಿಮಗೆ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಖಂಡಿತ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.